ಫಸ್ಟ್ ಸ್ಟೆಪ್ ಟ್ರಸ್ಟ್ ವತಿಯಿಂದ ಸತತ 4ನೇ ವರ್ಷವಾಗಿ ಆಯೋಜಿಸಲಾದ ಉಡುಪಿ ಜಿಲ್ಲಾ ಮಟ್ಟದ ಹೆಜ್ಜೆ ಸಂಭ್ರಮ ಕಾರ್ಯಕ್ರಮವು ಅಜ್ಜರಕಾಡಿನ ಟೌನ್ ಹಾಲ್ನಲ್ಲಿ ಅನುಕಂಪ ಬೇಡ ಅವಕಾಶ ಕೊಡಿ ಎಂಬ ಪ್ರೇರಣಾದಾಯಕ ಧ್ಯೇಯದೊಂದಿಗೆ ಉದ್ಘಾಟನೆಗೊಂಡಿತು. ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್, ಶಾಸಕ ಯಶ್ಪಾಲ್ ಸುವರ್ಣ ಸೇರಿದಂತೆ ಅತಿಥಿ ಗಣ್ಯರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಎಸ್ಪಿ ಹರಿರಾಮ್ ಶಂಕರ್ ಅವರು, ವಿಶೇಷ ಮಕ್ಕಳ ಜೊತೆ ನಿಂತಿರುವ ಪೋಷಕರು, ಸಿಬ್ಬಂದಿ, ಶಾಲೆಗಳು ಹಾಗೂ ಎನ್ಜಿಒಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ಮಕ್ಕಳಿಗೆ ಒಂದು ಹಬ್ಬದಂತಿದೆ. ಇದರಿಂದ ಭಾರೀ ಜನ ಸಮಾಗಮವೇ ಈ ಪ್ರತಿಭಾವಂತ ಮಕ್ಕಳಿಗೆ ನಮ್ಮ ಬೆಂಬಲದ ಮಹತ್ವವನ್ನು ತೋರಿಸುತ್ತದೆ ಎಂದು ಹೇಳಿದರು. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಮಾತನಾಡಿ, ದೇವರು ಎಲ್ಲರನ್ನೂ ಸಮಾನವಾಗಿ ಸೃಷ್ಟಿಸಿದ್ದಾನೆ. ಸಮಾಜವು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು. ಅಕ್ಷತಾ ಅವರು ಶ್ಲಾಘನೀಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಉಡುಪಿ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿದ್ದು ಎಲ್ಲರಿಗೂ ಸಮಾನ ಅವಕಾಶಗಳು ದೊರಕಬೇಕು ಎಂದವರು ಹೇಳಿದರು. ಕಾರ್ಯಕ್ರಮಕ್ಕೆ ವೈಟ್ ಲೋಟಸ್ ಹೋಟೆಲ್ ಉಡುಪಿ ಇದರ ವ್ಯವಸ್ಥಾಪಕ ನಿರ್ದೇಶಕ ಅಜಯ್ ಪಿ ಶೆಟ್ಟಿ, ಕಾರ್ಕಳದ ಆಡಿಟರ್ ಕಮಲಾಕ್ಷ ಕಾಮತ್, ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಮತ್ತು ಕಿಡ್ಸ್ ಡ್ಯಾನ್ಸ್ ಸ್ಟುಡಿಯೋ ಮತ್ತು ಫಸ್ಟ್ ಸ್ಟೆಪ್ ಟ್ರಸ್ಟ್ ಸ್ಥಾಪಕಿ ಅಕ್ಷತಾ ರಾವ್ ಅವರು ಶುಭವನ್ನು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಕಾರ್ಕಳ ಜ್ಞಾನಸುಧಾ ಗಣಿತ ನಗರದ ಪ್ರಾಂಶುಪಾಲ ದಿನೇಶ್ ಕೊಡವೂರು, ಜಿಲ್ಲಾ ವಿಶೇಷ ಶಿಕ್ಷಕರು ಮತ್ತು ಬೋಧಕೇತರ ಸಿಬ್ಬಂದಿ ಸಂಘದ ಅಧ್ಯಕ್ಷ ರವೀಂದ್ರ ಎಚ್, ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರು ಮತ್ತು ಬೋಧಕೇತರ ಸಿಬ್ಬಂದಿ ಸಂಘ ಬೆಂಗಳೂರು ಇದರ ಅಧ್ಯಕ್ಷ ಕಾಂತಿ ಹರೀಶ್, ಸಂಘದ ಗೌರವ ಅಧ್ಯಕ್ಷ ಆಗ್ನೆಸ್ ಗುಂದರ್ ತಲ್ಲೂರು, ಫ್ಯಾಮಿಲಿ ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿ ಸುರೇಶ್ ತಲ್ಲೂರು, ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಮಾಜಿ ಟ್ರಸ್ಟಿ ಸಂಧ್ಯಾ ರಮೇಶ್, ಉಡುಪಿಯ ಉದ್ಯಮಿ ದಿನೇಶ್ ಅಮೀನ್ ಉಪಸ್ಥಿತರಿದ್ದರು. ಜಿಲ್ಲೆಯ 15 ವಿಶೇಷ ಶಾಲೆಗಳ ವಿಶೇಷ ಮಕ್ಕಳ ಪ್ರತಿಭಾ ಪ್ರದರ್ಶನ ಇದೇ ಸಂದರ್ಭದಲ್ಲಿ ನೆರವೇರಿತು. ವಿಶೇಷ ಮಕ್ಕಳ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ ಶಿಕ್ಷಕರು ಮತ್ತು ಸಿಬ್ಬಂದಿಯನ್ನು ಸನ್ಮಾನಿಸಲಾಯಿತು. 350ಕ್ಕೂ ಮಿಕ್ಕಿ ತಯಾರಿಸಿದ ರಾಖಿ ಮತ್ತು ಕೈ ಬ್ಯಾಂಡ್ಗಳನ್ನು ನಿರ್ಮಿಸಿದ ವಿಶೇಷ ಮಗು ಚೈತ್ರಾಳನ್ನು ಗೌರವಿಸಲಾಯಿತು. ವೇದಿಕೆಯಲ್ಲಿ ಪ್ರದರ್ಶನ ನೀಡಿದ ಎಲ್ಲ ಮಕ್ಕಳಿಗೂ ಉಡುಗೊರೆಗಳನ್ನು ಕೂಡ ವಿತರಿಸಲಾಯಿತು. ಹೂ ತೋಟಕ್ಕೆ ಬಂದಿದ್ದ ಫೀಲಿಂಗ್ ನನಗಿದೆ. ಬೇರೆ ಬೇರೆ ಬಣ್ಣದ ಬೇರೆ ಬೇರೆ ವಾಸನೆಗಳಿರುವಂಥ ಹೂವುಗಳು, ಅದನ್ನು ಪಾಲನೆ ಮಾಡಿ ಪೋಷಿಸಿ ಚೆನ್ನಾಗಿ ನೋಡಿಕೊಳ್ಳುವ ನೂರಾರು ಜನ ಇದ್ದಾರೆ ಇಲ್ಲಿ. ಅವರು ಪೇರೆಂಟ್ಸ್ ಇರ್ಬೋದು, ಪೋಷಕರಿರ್ಬೋದು, ಅಧ್ಯಾಪಕರು ಇತರ ಸ್ಟಾಫ್ ಇರ್ಬೋದು, ಮತ್ತು NGO ಮೆಂಬರ್ಸ್ ಇರ್ಬೋದು, ವಾಲಂಟಿಯರ್ಸ್ ಇರ್ಬೋದು. ನೀವೆಲ್ಲರೂ ಮಾನವ ಸೇವೆನೇ ಮಾಧವ ಸೇವೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥ ವ್ಯಕ್ತಿಗಳು. ನಿಮಗೆಲ್ಲರಿಗೆ ಎಲ್ಲ ರೀತಿಯಲ್ಲಿರುವಂಥ ಶಕ್ತಿ ದೇವರು ಕೊಡಲಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ನಿಜವಾಗಿ ಮಕ್ಕಳಿಗೆಲ್ಲ ಒಂದು ಹಬ್ಬ ಥರ ಖುಷಿಯಿಂದ ಇವತ್ತು ಸಂಜೆ ಹೋಗುವಾಗ ಖುಷಿಯಿಂದ ಎಲ್ಲರೂ ಹೋಗಬೇಕು ಅಂತ ಪ್ರಾರ್ಥಿಸ್ತಾ, ಮಕ್ಕಳಿಗೆ ಒಂದು ವಿಶೇಷ ತರಬೇತಿ ನೀಡುವ ಮೂಲಕ ಅವರಲ್ಲಿರುವಂಥ ಇದನ್ನು ದೂರ ಮಾಡಿ, ಕೈ ಅನುಭವವನ್ನು ದೂರ ಮಾಡಿ ನಗು ತಿರುಗಬೇಕು ಎಂಬ ಒಂದು ಸಂಕಲ್ಪವನ್ನು ಇಟ್ಕೊಂಡು ಅವರು ಕಾರ್ಯಕ್ರಮ ಮಾಡ್ತಿದ್ದಾರೆ. ಇವತ್ತು ಕೂಡ 4ನೇ ವರ್ಷದ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿ ಭಾವನಾತ್ಮಕವಾಗಿ ಅವರು ಆಚರಣೆ ಮಾಡಿದ್ದಾರೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ಶಾಸಕರಲ್ಲಿ ಅಕ್ಷತಾ ರಾವ್ ಅವರ ಇಡೀ ತಂಡಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ಅದರಲ್ಲೂ ವಿಶೇಷವಾಗಿ ಉಡುಪಿ ಜಿಲ್ಲೆ, ನಾನು ಈಗಾಗಲೇ ನಮ್ಮ ಪೊಲೀಸ್ ವರಿಷ್ಠರಿಗೆ ಹೇಳಿದೆ, ಉಡುಪಿ ಜಿಲ್ಲೆ ಒಂದು ವಿಶೇಷ ರೀತಿಯ ಜಿಲ್ಲೆ. ಏಕೆಂತೇಳಿದರೆ ದೇಶದ 600 ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ನಿರಂತರವಾಗಿ 365 ದಿನ 365 ರೀತಿಯ ಕಾರ್ಯಕ್ರಮ ಒಂದೊಂದು ಜಿಲ್ಲೆ. ಇದರಿಂದಾಗಿ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು, ಯಾವುದೇ ರೀತಿಯ ಒಂದು ವ್ಯತ್ಯಾಸಗಳಿದ್ರೂ ಕೂಡ ನಮ್ಮ ಜಿಲ್ಲೆಯ ಜನರು
ಅದಕ್ಕೆ ಮುಂದೆ ಬಂದು ಅದನ್ನು ಸರಿದೂಗಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದಾಗಿ ಉದಾಹರಣೆ ನಮ್ಮ ಜಿಲ್ಲೆಯಲ್ಲಿರುವಂಥ 16 ಈ ವಿಶೇಷ ಚೇತನ ಮಕ್ಕಳ ಜವಾಬ್ದಾರಿಯನ್ನು ಒಂದು ಸರ್ಕಾರ ಮಾಡಬೇಕಿತ್ತು. ಅದನ್ನು ಖಾಸಗಿ ವ್ಯಕ್ತಿಗಳ ಸಹಕಾರತೆ ಮಾಡ್ತಿರೋದು ನಮ್ಮ ಜಿಲ್ಲೆಯ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಖಂಡಿತವಾಗಿಯೂ ಅಕ್ಷಯ್ ರಾವ್ ಅವರ ಈ ತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುವುದು. ಒಬ್ಬ ಶಾಸಕನಾಗಿ ಖಂಡಿತವಾಗಿ ನಮ್ಮ ಜೊತೆಗೆ ಇದ್ದುಕೊಂಡು ತಾವು ಮಾಡುವ ಕೆಲಸಕ್ಕೆ ನ್ಯಾಯ ಒದಗಿಸುವಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡಲಿಕ್ಕೆ ಬದ್ಧರಿದ್ದೇನೆ ಎಂಬ ಮಾತನ್ನು ಹೇಳುತ್ತಾ ಬೆಳೆದಿರುವ ಎಲ್ಲ ವಿಶೇಷತೆಯ ಮಕ್ಕಳಿಗೆ ಬಟ್ ಉಡುಪಿಯಲ್ಲಿರುವಂಥ 16 ಸ್ಕೂಲಿಗೆ ಖಂಡಿತ ನನಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಂದು 3 ಸ್ಕೂಲ್ 4 ಸ್ಕೂಲಿಗೆ ಹೋಗ್ತಾ ಇದ್ದೇನೆ. ಡ್ಯಾನ್ಸ್ ಸ್ಟಾರ್ಟ್ ಆದಮೇಲೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು, ಇಂಥ ಮಕ್ಕಳಿಗೆ ವೇದಿಕೆ ಬೇಕು. ನಮಗೆ ಎಲ್ಲನೂ ಹೊರಗಡೆ ಎಲ್ಲನೂ ಸಿಗುತ್ತೆ, ಬಟ್ ಇಂಥ ಮಕ್ಕಳಿಗೆ ಖಂಡಿತವಾಗಿ ಎಲ್ಲ ಹ್ಯಾಪಿನೆಸ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಈಗಷ್ಟೇ ಹೇಳಿದೆ, ಡ್ಯಾನ್ಸ್ ಸ್ಕೂಲಿಗೆ ಹೋಗಿ ಹೇಳಲಿಕ್ಕೆ ಮಾತ್ರ ಸಾಧ್ಯ ಆಯಿತು, ಆದರೆ ಹೆಜ್ಜೆ ಸಂಭ್ರಮ ಸಾಧ್ಯ ಅದು ನಿಮ್ಮೆಲ್ಲರಿಂದ, ನಿಮ್ಮೆಲ್ಲರ ಸಪೋರ್ಟ್, ಹಾಗೆ ನನ್ನ ಟೀಮ್ ಅಥವಾ ಇಲ್ಲಿ ಯಾರೆಲ್ಲ ನಮಗೆ ಇವತ್ತು ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಂದ ಹೆಜ್ಜೆ ಸಂಭ್ರಮ 4ನೇ ವರ್ಷಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ನಾನು ತುಂಬ ಮಾತಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನನ್ನ ಮಕ್ಕಳು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ನಮ್ಮ ಪರ್ಫಾರ್ಮೆನ್ಸ್ ಅಂತ. ಅವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತೇನೆ. 15 ಸ್ಕೂಲ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ವಿನ್ನರ್ಸೇ. ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಅಲ್ಲ, ಎಲ್ಲ ಸ್ಕೂಲಿನವರು ಇವತ್ತಿಗೆ ವಿನ್ನರ್ಸೇ. ಎಲ್ಲರಿಗೂ ಆಲ್ ದ ಬೆಸ್ಟ್.